1300 600 ಸೇವಂತಿಗೆ ಹೂವು ಎಲ್ಲ 400 ರೂಪಾಯಿ 500 ರೂಪಾಯಿ ಚೆನ್ನಾಗಿರೋದು. ಹಾರಗಳೆಲ್ಲ 4000 2000 800 ಇದೆ. ಕಷ್ಟ ಮೇಡಮ್, ಮಧ್ಯಮ ವರ್ಗದವ್ರಿಗೆ ಕಷ್ಟನೇ. ಒಂದ್ ಇದ್ರಲ್ಲಿ ಇರೋರು ಮಾಡ್ಬೋದು, ಮಧ್ಯಮ ವರ್ಗದವ್ರಿಗೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಹೇಳಕ್ಕಾಗಲ್ಲ ಮೇಡಮ್. 35 ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತಲ್ವಾ. ಹೆಂಗೆ ಮಾಡಿದ್ರು ಒಂದ್ 30,000 ಆದ್ರೂ ಬೇಕಾಗುತ್ತೆ. ಬೇಕೇ ಬೇಕು. ಸಿಂಪಲ್ ಆಗಿ ಮಾಡಿದ್ರು 30,000 ಆಗುತ್ತೆ. ಮಾಡ್ಲೇಬೇಕಲ್ಲ ಮೇಡಮ್, ದೇವ್ರಿಗೆ ಮಾಡಿದ್ರೆ ಎಲ್ಲಿ ಹೋಗುತ್ತೆ ಅಲ್ವಾ. ಖುಷಿ ಇದ್ದೇ ಇರುತ್ತೆ, ಸೊ ಮಾಡ್ತೀವಿ. ಅವರೆಲ್ಲ ಹೇಳಿದ್ರು ತುಂಬಾ ರಶ್ ಇದೆ ಅಂತ. ಔಟ್ ಸೈಡ್ ಸ್ವಲ್ಪ ಕಮ್ಮಿ ಇದೆ, ಒಳಗಡೆ ರಶ್ ಇದೆ. ಹೂವು ಮಡ್ಡಿ ಹೂವು ಚೆನ್ನಾಗಿರೋ ಮಲ್ಲಿಗೆ ಹೂವು ಬಂದು 1700 1600, ಸ್ವಲ್ಪ ಕಮ್ಮಿ ಇದೆ 1200 ಆ ಥರ ಇದೆ. ಚೆನ್ನಾಗಿ ಅಂದರೆ ಸೇವಂತಿಗೆ ಹೂವು ಚೆನ್ನಾಗಿರೋದು 500, ಸ್ವಲ್ಪ ಅದರಲ್ಲೇ 300, ಹಂಗೆ 300 ಮೇಲೆ. ತುಂಬ ಕಷ್ಟ ಹೋಗ್ಬೋದು, ಆದರೆ ಕಷ್ಟಪಟ್ಟು ಹೋಗ್ಬೇಕು. ಲಕ್ಷ್ಮಿ ಬೇಕಂದ್ರೆ ನಾವು ಹೂವು, ಅನಾನಸ್, ಮಲ್ಲಿಗೆ ಹಾರ, ಸೇವಂತಿಗೆ ಹೂವು, ರೋಸ್ ಹೂವು, ಎಲೆ ಎಲ್ಲ ತಗೊಂಡಿದ್ದೀವಿ. ಬಾಳೆ ಎಲೆ ಎಲ್ಲ ಜೋರಾಗಿದೆ. ನೀವು ಬನ್ನಿ. ಜೋರು ಶಾಸ್ತ್ರಿನಗರ. ರೇಟ್ ಸುಮಾರಾಗೈತೆ, ತುಂಬ ಏನಿಲ್ಲ, ಪರವಾಗಿಲ್ಲ. ಹೂವು ತುಂಬ ರೇಟ್. ಒಂದು ಮಾರು 150 ರೂಪಾಯಿ, ಒಂದು ಮಾರಿಗೆ. ಹೋದ್ಸಲ ಜಾಸ್ತಿ ಇತ್ತು, ಸ್ವಲ್ಪ ಪರವಾಗಿಲ್ಲ. ಬಾಳೆಕಂಬ 100 ರೂಪಾಯಿ, ಕಮ್ಮಿ ಇಲ್ಲ, ಸುಮಾರಾಗೈತೆ ರೇಟು, ಪರವಾಗಿಲ್ಲ. ಇದು ಶ್ರಾವಣ ಮಾಸದ ಮೊದಲೇ ಹಬ್ಬ. ಹೌದು, ಎಷ್ಟು ಖುಷಿಯಿಂದ ನಾವೆಲ್ಲ ತಯಾರಿ ಮಾಡ್ಕೊಂಡು ಮಾಡ್ತೀವಿ. ನಿಜ. ಲಕ್ಷ್ಮಿ ಏನ್ ಬೇಡ್ಕೋತೀರಾ? ಏನ್ ಬೇಡ್ಕೊಳ್ಳೋದೇನೋ, ಮುಂದೆ ಚೆನ್ನಾಗಿರವ, ಮುಂದೆ ನಮ್ಮ ಜೀವನ ಚೆನ್ನಾಗಿಕ್ಕು ಅಂತ ಬೇಡ್ಕೋತೀವಿ. ಎಷ್ಟು ವರ್ಷದಿಂದ ಹಬ್ಬ ಮಾಡ್ಕೊಂಡು ಬಂದಿದ್ದೀರಾ ನೀವು? ಅಲ್ಲೇ 10-12 ವರ್ಷ. 12 ವರ್ಷದಿಂದ. ಲಕ್ಷ್ಮಿ ಹೇಗೆ ಹಬ್ಬ ಮಾಡಿದ ತಕ್ಷಣ ಪರವಾಗಿಲ್ಲ, ಪರವಾಗಿಲ್ಲ. ಇಲ್ಲ ಅಲ್ಲ, ನಮ್ಮನ್ನೇನು ಕೈ ಬಿಟ್ಟಿಲ್ಲ, ಚೆನ್ನಾಗೆ ನೋಡ್ಕೋತಾವಳು. ವರ್ಷದಿಂದ ನಿಮ್ಗೆ ಹೆಚ್ಚಿಸ್ತಾ ಹೋಗಿದ್ದೀರಾ? ನಿಜ, ನಿಜವಾಗೂ ಹೆಚ್ಚಿಸ್ತಾವ. ಏನ್ ಅನ್ಕೊಂಡು ಮಾಡ್ತೀರಾ ನೀವು? ಲಕ್ಷ್ಮಿನ ಏನ್ ಅನ್ಕೊಂಡು ಕೂರಿಸ್ತೀರಾ? ಏನು ಜೀವನದಲ್ಲಿ ನಾವು ಕಷ್ಟಪಟ್ಟಿದ್ದು ಕಳೀತಾ ಇರ್ಲಿ, ಮುಂದಕ್ಕೆ ಜೀವನ ಚೆನ್ನಾಗಿರ್ಲಿ, ಮಕ್ಕಳು ಮರಿಗೆ ಒಳ್ಳೇದಾಗ್ಲಿ, ಅದೇ ನಮ್ಮ ಆಸೆ. ಹಾಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಡುತ್ತಲ್ವ ಲಕ್ಷ್ಮಿ? ಹೌದು, ಮಾಡ್ತಾಳೆ. ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು, ನಮ್ಮ ಆಸೆ ಪ್ರಕಾರ ಇದೇ ತರ ಮಾಡ್ಬೇಕು ಅಂದ್ರೆ ಹಂಗೆ ಮಾಡ್ಕೊಡುತ್ತೆ. ಮಾಡ್ತಾಳೆ, ನಿಜವಾಗೂ ಮಾಡ್ತಾಳೆ. ನಂಬಿದೀವಿ ಆ ತಾಯಿನ, ನಮ್ಮನ್ನ ಕೈ ಬಿಟ್ಟಿಲ್ಲ.